ಎಸ್ ಮೇಡಮ್. ಕಂಗ್ರ್ಯಾಚುಲೇಷನ್, ಎಸ್. ನಿಮಗೆ ಗಂಡ್ಪಾಪು ಆಗಿದೆ. ಓಕೆ, ಥ್ಯಾಂಕ್ ಯು. ಆದರೆ ಮಗುಗೆ ಅಂಗವಿಕಲತೆ ಉಂಟಾಗಿದೆ. ಓ ಮೈ ಗಾಡ್. ಸರ್, ಮಗುನ ಚೆನ್ನಾಗಿ ನೋಡ್ಕೊಳ್ಳಿ. ಹ್ಞೂ ಎಲ್ಲಿ ಅವಳು? ಇನ್ನು ಸ್ವಲ್ಪ ಹೊತ್ತಲ್ಲಿ ಡಿಸ್ಚಾರ್ಜ್ ಮಾಡ್ತಾರೆ ರೀ. ಓ ಬಂದ ನಿನ್ನ ಜೊತೆ ಇವಾಗ ಮಾತಾಡಲ್ಲ, ಬಾ ಹೋಗೋ ದಾರಿಲಿ ಮಾತಾಡ್ತೀನಿ. ಏನಾಯ್ತು ರೀ? ಏನಾಯ್ತಾ ನೋಡು, ನೀನು ಮಾಡಿದ ಪಾಪದಿಂದ ಈ ಮಗು ಕಾಲಿಲ್ದಂಗೆ ಹುಟ್ಟಿದೆ. ನೀನು ಮಾಡಿದ ಪಾಪದಿಂದ ಈ ಶಾಪದ ಮಗು ನಮ್ಮ ಕೈಯಲ್ಲಿ ಇವತ್ತಿದೆ. ನಿಮ್ಮ ಪಾಪದಿಂದ ಆಗಿರೋದು, ನನ್ನ ಪಾಪದಿಂದ ಏನಲ್ಲ, ನಿಮ್ಮದು ಶಾಪನೇ ಎಲ್ಲ ಆಗಿರೋದು. ಓ ಗೊತ್ತಾಗುತ್ತೆ ಯಾರು ಪಾಪ ಮಾಡಿದ್ದು ಅಂತ ಹೇಳಿ. ಈ ಮಗು ನನಗಂತೂ ಬೇಡವೇ ಬೇಡ, ನೀನೇ ಇಟ್ಕೋ. ನೀನು ಏನಾದರೂ ಮಾಡ್ಕೋ. ಇದು ನಿಮಗೆ ಬೇಡ ಅಂದರೆ ನಾನೇನು ಮಾಡಲಿ? ನನಗೆ ಬೇಡ. ಮಾಡ್ಕೋ. ಇವರು ನನ್ನನ್ನು ಬಿಟ್ಟು ಹೋದ್ರು. ಇಂದ ಪಾಪ ಮಗನು ನಾನೇನು ಮಾಡಲಿ? ನನಗೆ ಬೇಡ, ಯಾರಾದರೂ ಎತ್ಕೊಂಡು ಹೋಗ್ಲಿ. ಸೂಪರ್ ಆಗಿದೆ. ಯಾವ ಅಂಗಡಿಲಿ ತಗೊಂಡೆ ನೀನು? ನಾನು ಅಲ್ಲೇ ಅದ್ರ ಒಂದು ಶಾಪ್ ಗುಂಡಿ ಇದೆಯಲ್ಲ, ಈ ಅಂಗಡಿಲಿ ತುಂಬಾ ಚೆನ್ನಾಗಿದೆ. ಅಲ್ಲಿ ಇಲ್ಲಿ ಹೊಸದು ಫ್ಯಾಷನ್ ಇದೆಯಲ್ಲ, ಈಗ ಹೊಸದು ಇದಾಗಿದೆಯಲ್ಲ, ಅಲ್ಲಿ ಅಂತೂ ಸೂಪರ್ ಆಗಿದೆ. ಯಾವ್ದು ಬೇಕಾದ್ರೂ ಅದನ್ನೆಲ್ಲ ತಗೋಬಹುದು. ಹೇ ಸದ್ದು ಏನು ಏನು ಹೇ ಮಗುಳ ಸೌಂಡ್ ಬರ್ತಾ ಇದೆ. ಅದು ಯಾವುದೋ ಬೇಕು ಬನ್ನಿ. ಇಲ್ಲ ಕಣೋ, ನೋಡು ಸದ್ದು. ಬಾ ಅಲ್ವೇನಾ ನೋಡೋಣ. ಸದ್ದು ನೋಡು ನೋಡು. ನಿಜ, ಮಗು ಅಳ್ತಾ ಇದೆ, ಅಳ್ತಾ ಇದೆ. ಇಲ್ಲ ನೋಡೋಣ. ತುಂಬಾ ಸ್ಮೆಲ್ ಬರ್ತಾ ಇದೆ. ಹೌದು, ಇದು ಗಲೀಜು. ಹುಟ್ಟಿ ಪಾಪು ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಇದು ಪಾಪು. ಸುಂದರವಾದ ಪಾಪು. ಮುಟ್ಟೋಣ. ಎಷ್ಟು ಚೆನ್ನಾಗಿದೆ. ತಗೊಂಡೋಗೋಣ ನಮ್ಮ ಮನೆಗೆ. ತಗೊಂಡೋಗೋಣ. ಇಲ್ವೆಲ್ಲ ಕಡ್ದಿದೆಯಲ್ಲ ಮಗಿಗೆ. ಛೇ ಪಾಪ. ಇಲ್ಲಿ ನೋಡಿಲ್ಲಿ. ಛೇ, ಇದನ್ನ ಸ್ನಾನ ಮಾಡಿಸಿ ಚೆನ್ನಾಗಿ ನೋಡ್ಕೊಳ್ಳೋಣ. ನೀನ್ ಕರೆಕ್ಟಾಗಿ ನೋಡಿಲ್ಲಿ. ಕರೆಕ್ಟ್ ಏನಾಗಿದೆ? ಕಾಲು ನೋಡಿಲ್ಲಿ. ಅಯ್ಯೋ, ಕಾಲೇ ಸರಿ ಇಲ್ವಲ್ಲ ಪಾಪ. ಹೌದು, ನಮ್ಗೆ ಯಾಕೆ ಇದು ಬೇಡ, ಇಲ್ಲೇ ಇಟ್ಟು. ಬೇಜಾರಾಗ್ತಿದೆ ಕಣೋ. ಬೇಡ, ನಾವಿಲ್ಲೇ ಇಟ್ಟು ಹೋಗೋಣ. ನಮ್ಗೆ ಯಾಕೆ ಬೇಕು, ಬಾ ಹೋಗೋಣ. ಬೇಜಾರಾಗ್ತಿದೆ ಕಣೋ. ಒಂದ್ಸಲ ನೋಡ್ಕೋಬೋಣ. ಬಾರೋ. ಸುಮಾರು 10 ವರ್ಷಗಳ ನಂತರ ಹೀಗೆ ಕಸದ ಬುಟ್ಟಿಯಲ್ಲಿ ತಂದು ಹಾಕುತ್ತಿದ್ದ ಆಹಾರವನ್ನು ತಿಂದು ಆ ಮಗು ಬೆಳೆದು ಬಂದನು. ಅವನು ಬೆಳೆದು ಯೌವನ ಪ್ರಾಯಕ್ಕೆ ಬಂದಾಗ, ಲೋ ಅನಾಥ, ಲೋ ಮಚ್ಚ, ಬಾಲ ಇಲ್ಲಿ ನಿಂಗೇನೋ ತಂದಿದ್ದೀನಿ. ಹೌದಾ? ಏನ್ ತಂದಿದ್ದಿ? ಬಾಯಿಲಿ ನಿಂಗೇನೋ ತಂದೀನಿ. ಬಾಯಿಲಿ ನೋಡಿಲಿ. ಎಲ್ಲಿ ತೋರ್ಸು. ಇದ್ ನೋಡ್ದಾ? ಓ, ಏನ್ ಮಚ್ಚ ಇದು? ಲೋ, ಇದು ಕುಡಿದ್ರೆ ಚೆನ್ನಾಗಿರುತ್ತೆ ಗೊತ್ತಾ? ಮಚ್ಚ, ಇದೆಲ್ಲ ನಂಗೆ ಬೇಡ ಕಣೋ. ನಂಗೆ ಯಾಕೋ ತುಂಬಾ ಹೊಟ್ಟೆ ಸಿತೈತೆ. ನಂಗೆ ಊಟ ಕೊಡ್ಸ. ಊಟನಾ? ಊಟ ಯಾಕೆ? ಇದು ಕುಡಿ. ಇದು ಕುಡಿದ್ರೆ ಹೊಟ್ಟೆ ತುಂಬಿಡತ್ ನಿಂಗೆ. ಮಚ್ಚ, ನಂಗೆ ಇದು ಬೇಡ ಕಣೋ. ಹೊಟ್ಟೆ ನಂಗೆ ತುಂಬಾ ಹಸಿತೈತೆ. ಊಟ ಕೊಡ್ಸ. ಲೋ, ಇದನ್ನ ಕುಡ್ದ್ ನೋಡು, ನಿಂಗ್ ಹೊಟ್ಟೆನೆ ಹಸಿಯಲ್ಲ. ನಿಜ ಕೊಡಿ. ಹೌದಾ? ಕೊಡು ಮತ್ತೆ. ಮತ್ತೆ ನೀನೊಂದ್ ಸ್ವಲ್ಪ ಕುಡಿಯೋ. ಕುಡಿತೀನಿ ಇರು. ಮತ್ತೆ ಯಾಕೋ ತಲೆಲ್ಲ ತಿರುಗ್ತೈತೆ ಕಣೋ.
ತಲೆಲ್ಲ ತಿರುಗ್ತೈತಾ ಟೈಮ್ಸ್ ರೆಡಿ. ಅಯ್ಯೋ ತಲೆ ತಿರುಗ್ತೈತ ಮಚ್ಚ. ಹೌದಾ? ಮಶ ಹಿಡ್ಕೊಳ್ಳೋ ಮಶ ಅಯ್ಯೋ. ಕೆಲವು ಗಂಟೆಗಳ ನಂತರ ಅಯ್ಯೋ ಯಪ್ಪ, ಏನು ಇಷ್ಟೊಂದು ತಲೆ ನೋಯ್ತೈತಲ್ಲ. ಓ ಏನು ಮಾಡೋದು, ಇವನ್ ಬೇರೆ ಎಲ್ಲೋಗ್ಬಿಟ್ಟ. ಅಯ್ಯೋ ತಲೆ ಬೇರೆ ನೋಯ್ತೈತೆ. ಮಚ್ಚ ಅಯ್ಯೋ ಅಲ್ಲೆಯಾ ಮಚ್ಚ, ಮಚ್ಚ ಬಾರ ಇಲ್ಲಿ. ಮಚ್ಚ ಎಲ್ಲೋಗಿದ್ದು? ನನಗೆ ತಲೆ ಬೇರೆ ತುಂಬ ನೋಯ್ತೈತೆ. ಮಚ್ಚ ನೀನು ಆಗ್ಲೇ ತಂದಿದ್ದಲ್ಲ, ಅದೊಂದು ಸ್ವಲ್ಪ ಕೊಡೋ. ಅದು ಬೇಡ, ಒಂದ್ ಒಳ್ಳೆ ಮದ್ವೆ ಇದೆ, ಒಂದ್ ಬಾಯ್ದು ಮಟನ್ ಬಿರಿಯಾನಿ ಐತೆ, ಅಲ್ಲೋಗಿ ಊಟ ಮಾಡೋಣ ಬಾ. ಅಯ್ಯೋ ನಂಗೆ ಊಟ ಗಿಟ ಏನು ಬೇಡ ಮಚ್ಚ, ತಲೆ ಸಖತ್ ಸಿಡಿತೈತೆ. ನೀನು ಆಗ್ಲೇ ತಂದಿದ್ದಲ್ಲ, ಅದೊಂದು ಸ್ವಲ್ಪ ಕೊಡೋ. ಅಯ್ಯೋ ಕೊಡೋ, ನನಗೆ ಅದು ಹಾಕಿದ್ರೆ ಒಂದು ಸ್ವಲ್ಪ ತಲೆನೋವು ಕಮ್ಮಿ ಆಗ್ತದೆ, ಕೊಡ. ಅದು ಬೇಡ, ಅದ್ರಕ್ಕಿಂತ ಸಖತ್ತಾಗಿರೋದೊಂದು ತಂದಿದ್ದೀನಿ. ಇದ್ರದ್ ಘಮ ಒಂದ್ಸಲ ನೋಡ್ದೆ ಅನ್ಕೋ, ನಿಂಗ್ ತಲೆ ನೋವೇ ಬರಲ್ಲ. ಹೌದೇನ ಮಚ್ಚ? ಮಚ್ಚ ಕೊಡೋ ಮಚ್ಚ, ನನ್ಗೆ ಸಖತ್ ತಲೆನೋಯ್ತೈತೆ. ಆ ತಲೆನೋವು ಒಂದ್ಸಲ ಹೋದ್ರೆ ಸಾಕು, ಕೊಡೋ ಮಚ್ಚ. ಏನೋ ಮಚ್ಚ ಇದು ಬೀಡಿ ಇದ್ದಂಗೈತೆ. ಇದು ಬೀಡಿ ಇದ್ದಂಗೈತೆ, ಆದ್ರೆ ಬೀಡಿ ಅಲ್ಲ, ಮತ್ತೆ ಗಾಂಜಾ. ಮಚ್ಚ ಇದೆಲ್ಲ ತಪ್ಪಲ್ವೇನೋ? ಇದೆಲ್ಲ ಏನಾಗಲ್ಲ ಮಚ್ಚ, ಒಡ್ಡಿ ಏನಾಗಲ್ಲ. ಇದು ಹೆಂಗ್ ಕತ್ಸೋದು? ಬಿಡು, ಹಚ್ಚಿಸ್ಕೊಡ್ತೀನಿ, ಬಾಯಲ್ಲಿ ಇಟ್ಕೋ. ಹೆಂಗೋ ಮಚ್ಚ ಇದು? ಹೇಳಿ ಹೇಳಿ ಹೇಳಿ. ಮಚ್ಚ ಏನೋ ಇದು ಹಿಂಗೈತೆ, ಏನು ಗೊತ್ತಾಯ್ತೇನೆ ಇಲ್ವಲ್ಲೋ. ಗಾಂಜಾ ಸೇವನೆಯ ಮೂಲಕ ಅವನ ವ್ಯಕ್ತಿತ್ವವೇ ಬದಲಾಗಲಿಕ್ಕೆ ಆರಂಭವಾಯಿತು. ಹೀಗೆ ಅವನೊಬ್ಬ ಕ್ರೂರಿಯಾಗಿಯೇ ಮಾರ್ಪಟ್ಟನು. ಯಾವನವನು ಬಾರೋ, ದಮ್ಮಿದ್ರ ಮುಂದೆ ಬಾರೋ, ಮುಂದೆ ಬಂದು ತೋರ್ಸೋ ನಿನ್ ಪೌರುಷಲೇ. ಬಾರೋ, ತೋರ್ಸೋ. ಬಾರೋ, ಹೇಳೋದ್ ಕೇಳಿಸ್. ಬಾಯಿಲಿ ಬಾರ 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 ಬಾರೋ. ಸಹೋದರರೇ, ಯಾತಕ್ಕಾಗಿ ಈ ರೀತಿಯಲ್ಲಿ ಈ ಒಳ್ಳೆ ವಯಸ್ಸಿನಲ್ಲಿ ನಿಮ್ಮ ಜೀವನವನ್ನ ಹಾಳು ಮಾಡ್ಕೋತಾ ಇದ್ದೀವಿ? ಮಜ ಯಾವ್ದೋ ಗುಗ್ಗು ಬಂತು ಕಣೋ, ಮತ್ತೆ ತಲೆ ತಿನ್ನಕ್ಕೆ ಅಂತಾನೆ ಎಲ್ಲಿಂದಾದ್ರೂ ಹೊರಟು ಬರ್ತಾರಲ್ಲೋ. ಈ ರೀತಿಯಾದ ಒಳ್ಳೆ ವಯಸ್ಸಲ್ಲಿ ಮದ್ಯಪಾನ ಮಾಡಿ, ಗಾಂಜಾ ಸೇವನೆ ಮಾಡಿ ನಿಮ್ಮ ಒಳ್ಳೆ ಜೀವನವನ್ನು ಯಾತಕ್ಕಾಗಿ ಕಳ್ಕೊಳ್ತಾ ಇದ್ದೀರಾ? ನಿಮಗೊಂದು ಒಳ್ಳೆ ಜೀವನ ಕೊಡಲಿಕ್ಕೆ ಯೇಸು ಸ್ವಾಮಿ ಬಯಸ್ತಾ ಇದ್ದಾರೆ. ಮಚ್ಚ ಊರವ್ರು ಸಾಲಕ್ಕಿಲ್ಲ ಅಂತ ಇವನೊಬ್ಬ ಬೇರೆ ಬಂದ್ಬಿಟ್ಟ ಕಣೋ. ಅಯ್ಯೋ, ನೀವಿಷ್ಟೆಲ್ಲ ಮಾತಾಡಿದ್ರು ಯೇಸು ಸ್ವಾಮಿ ನಿಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ತಾ ಇದ್ದಾರೆ. ಹೋಗಯ್ಯ ಸಾಕು, ಕೇಳಿದೀವಿ, ಎಷ್ಟೋ ಕೇಳಿದೀವಿ, ಹೋಗಯ್ಯ ಸಾಕು ನಿಂದ ಪುರಾಣ. ನಿಜವಾಗ್ಲೂ ಯೇಸು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಕಣ್ರಪ್ಪ. ಲೋ ಮಚ್ಚ, ಇವ್ ನಿಂಗೆ ಬಿಟ್ರೆ ಸರಿಯಾಗಲ್ಲ. ಹಾಕು ಮಚ್ಚ, ನಾಲ್ಕು ಇವರೇನನ್ನ ಮಾಡುತ್ತಿದ್ದಾರೆಂದು ಇವರು ತಿಳಿಯರು. ಇವರನ್ನ ಕ್ಷಮಿಸು ಯೇಸುವೆ. ಥೂ, ಬೆಳಗಿಂದ ಎಂತೆಂಥವುಗಳನ್ನೆಲ್ಲ ನೋಡ್ಬೇಕಪ್ಪ. ಥೂ ಮಚ, ನಾನು ಹೋಗಿ ಮನಿಕೊಂತೀನೋ ಸಾಕ್ತಾ ಇಲ್ಲ. ಯಪ್ಪ, ಇಂಥವುಗಳನ್ನೆಲ್ಲ ನೋಡಿ ತಲೆ ಎಲ್ಲ ಕೆಟ್ಟೋಗೈತೆ. ಬರದ ಮಚ, ಹೋಗಿ ಮನಿಕೊಂತೀನಿ ಒಂದು ಸ್ವಲ್ಪ ಹೊತ್ತು. ಸರಿ ಕಣ, ಬಾಯ್ ಬಾಯ್ ಮಚ. ಇವರೇನನ್ನ ಮಾಡುತ್ತಿದ್ದಾರೆಂದು ಇವರು ಇವರನ್ನ ಕ್ಷಮಿಸು. ಛೇ, ಏನಿದು ಇಷ್ಟೊಂದು ಕಾಡ್ತೈತಲ್ಲ. ಅಯ್ಯೋ, ಮತ್ತೆ ಪದೇ ಪದೇ ಇದೇ ಶಬ್ದ ಕೇಳಿಸ್ತೈತಲ್ಲ. ಏನು ಈ ಥರ ಕೇಳಿಸ್ತೈತೆ? ಥೂ, ಹೋಗಿ ಆ ಮಚ್ಚನ ಹತ್ರ ಒಂದು ಸ್ವಲ್ಪ ಹೊತ್ತು ಮಾತಾಡೋಣ, ಹಾಗಾದ್ರೆ ಸಮಾಧಾನ ಆಯ್ತದೆ. ಓ ಲೋ ಮಚ್ಚ. ಏನೋ ಅನ್ನತ್ತ? ಮಚ್ಚ ಬಾಯ್ಲಿ. ಏನಾಯ್ತಲಾ? ಮಚ್ಚ ಯಾರಿಗೂ ಹೇಳ್ಬೇಡ ಮಚ್ಚ. ನೆನ್ನೆ ನಾವು ಹೊಡೆದ್ವಲ್ಲ. ಯಾರ್ಲಾ? ನೆನ್ನೆ ಅದೇ ಅವ ಕುತ್ತಿಗೆ ಗಂಟೆ ಬಟನ್ ಹಾಕೊಂಡು ಕೈಯಲ್ಲೊಂದು ಬುಕ್ ಇಟ್ಕೊಂಡು ಬಂದಿದ್ನಲ್ಲ ಅವಯ್ಯ. ಅವ್ನ್ ಹೊಡೆದ್ಮೇಲೆ ಅವ್ನ್ ಬಿದ್ದಾದ ನಂತರ ಒದಿತಿದ್ವಲ್ಲ, ಅವಾಗ
ಆ ವಯ್ಯ ಒಂದು ಮಾತಂದ ಕಣೋ, ದೇವ್ರೇ ಇವ್ರನ್ನ ಕ್ಷಮಿಸು, ದೇವ್ರೇ ಇವ್ರನ್ನ ಕ್ಷಮಿಸು ಅಂತ. ಅದೇ ರಾತ್ರಿ ಇಡೀ ಕಿವಿಲ್ ಕೇಳಿಸ್ತೈತೆ ಮಚ್ಚ. ನಿದ್ದೆನೇ ಮಾಡಿಲ್ಲ ಮಚ್ಚ ರಾತ್ರಿ ಇಡೀ. ನೀ ಸುಮ್ಮನೆ ಟೆನ್ಷನ್ ತಗೊಂಬೇಡ, ತಗೋ ಒಂದೆರಡು ದಮ್ ಹೊಡಿ, ಎಲ್ಲ ಸರಿಯಾಗುತ್ತೆ. ಮಚ್ಚ ಯಾಕೋ ನಂಗೆ ದಮ್ ಬೇಡ ಮಚ್ಚ. ಥೂ, ಅವ್ನು ಯಾಕೆ ಹಂಗೆ ಅಂದ ಅಂತಾನೆ ಗೊತ್ತಾಗ್ತಾ ಇಲ್ಲ. ದಮ್ ಬೇಡ ಮಚ್ಚ ನನಗೆ. ಹೊಡಿಯೋ, ಏನಾಗಲ್ಲ, ಎಲ್ಲ ಟೆನ್ಷನ್ ಹೋಗ್ಬಿಡುತ್ತೆ, ತಗೋ ಹೊಡಿ. ಬೇಡ ಮಚ್ಚ, ನಾನು ಯಾಕೋ ಸರಿ ಆಗ್ತಿಲ್ಲ. ರಾತ್ರಿ ಇಡೀ ನಿದ್ರೆ ಇಲ್ಲ. ಇವಾಗಾದ್ರೂ ಒಂದು ಸ್ವಲ್ಪ ಹೊತ್ತು ಮಲಗ್ತೀನಿ ಮಚ್ಚ. ನಾನು ಹೋಗಿ ಮಲ್ಕೊಂಡಿರ್ತೀನಿ, ಆಮೇಲೆ ಬರ್ತೀನಿ ಆಯ್ತಾ? ಹಾ ಸರಿ ಕಣ್ಲ, ಬಾಯ್ ಮಚ್ಚ. ಓಕೆಡ. ಛೇ, ನನಗೆ ಯಾಕೆ ಹಿಂಗೆ ಆಗ್ತಿದೆ? ಸರಿಯಾಗಿ ಊಟನೂ ಸೇರ್ತಿಲ್ಲ, ನಿದ್ದೆನೂ ಬರ್ತಿಲ್ಲ. ಆ ವಯ್ಯಂಗೆ ಹೊಡೆದಾಗ ಆ ವಯ್ಯ ಹೇಳಿದ ಮಾತೇ ನೆನಪಿಗೆ ಬರ್ತಾಯಿದೆ. ಛೇ, ಅದು ಮಾತ್ರನೇ ಕಿವಿ ಕೇಳಿಸ್ತೈತಲ್ಲ. ನಾನೇನಾದರೂ ತಪ್ಪು ಮಾಡ್ತಿದ್ದೀನ? ಅಯ್ಯೋ, ಏನೇ ಆಗಲಿ, ಇವತ್ತಾದ್ರೂ ನಿದ್ದೆ ಬರಲಿ ಅಪ್ಪ. ಮಗನೇ, ಮಗನೇ, ಯಾರು ಯಾರು? ನಾನು ನಿನ್ನ ಎಲ್ಲ ಪಾಪಗಳಿಗೋಸ್ಕರವಾಗಿ ಜಜ್ಜಲ್ಪಟ್ಟ ದೇವರಾಗಿರುವ ಯೇಸು ಕ್ರಿಸ್ತನೇ. ಅಯ್ಯೋ ಅಯ್ಯೋ ಮಗನೇ, ನೀನಿನ್ನು ಅನಾಥ ಅಲ್ಲ. ನೀನ್ ನನಗೆ ಸ್ವಂತ ಮಗನಾಗಿದ್ದಿ. ದೇವರೇ, ನಿನ್ನ ಮೇಲೆ ಇನ್ನು ಶಾಪವಲ್ಲ. ನೀನಿನ್ನು ಯಾರಿಗೂ ಶಾಪವಾಗಿಯೂ ಅಲ್ಲ. ನಿನ್ನನ್ನೆಲ್ಲರಿಗೂ ಆಶೀರ್ವಾದವಾಗಿ ನಾನು ಮಾಡುತ್ತೇನೆ. ನೀನಿರುವ ಸ್ಥಳದಲ್ಲಿ ನೀನೆದ್ದು ನಿಂತುಕೋ. ನನ್ನ ಕಾಲು, ನನ್ನ ಕಾಲು, ಅಯ್ಯೋ ನನಗೆ ನಡಿಲಿಕ್ಕಾಗ್ತಿದೆ. ಅಯ್ಯೋ ನನ್ನ ನಡಿಲಿಕ್ಕಾಗ್ತಿದೆ. ಅಯ್ಯೋ ನನ್ನ ನಡಿಲಿಕ್ಕಾಗ್ತಿದೆ. ಅಯ್ಯೋ ಈಗೇನಾಯ್ತು, ಹಿಂಗ್ ಓಡ್ಬರ್ತಾವನೆ? ಮಚ್ಚ 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 ಏನು? ಮಚ್ಚ, ನನ್ನ ಕಾಲು ಬಂತು ಕಣೋ ಮಚ್ಚ. ನನಗೆ ನಡಿಯಕೈತಿದೆ ಕಣೋ. ಕಾಲ್ ಬಂತ? ಮಚ್ಚ ನನಗೆ ನಡಿಯಕೈತಿದೆ. ನೋಡೋ ಮಚ್ಚ, ಇಲ್ಲಿ ನನಗೆ ನಡಿಯಕೈತಿದೆ. ಹೆಂಗೋ? ಮಚ್ಚ, ನನ್ನ ಮಲಗಿದ್ದಾಗ ನನ್ನ ಕನ್ಸಲ್ಲಿ ಯೇಸು ಸ್ವಾಮಿ ಬಂದ್ರು. ನನ್ನನ್ನ ಮಗನೇ ಅಂತ ಕರೆದ್ರು ಮಚ್ಚ. ಹೌದಾ? ಎದ್ ನಿಂತ್ಕೊಂಡ್ರು. ನಾನು ಎದ್ ನಿಂತ್ಕೊಂಡೆ ಮಚ್ಚ. ಹೌದಾ? ನನಗೆ ಎದ್ ನಿಂತ್ಕೊಂಡ ತಕ್ಷಣ ನನಗೆ ಕಾಲು ಬಂತು ಮಚ್ಚ. ನನಗೆ ನಡಿಲಿಕ್ಕಾಗ್ತಿದೆ ಮಚ್ಚ. ಮಚ್ಚ ನನಗೆ ನಡಿಲಿಕ್ಕಾಗ್ತಿದೆ ಮಚ್ಚ. ಮಚ್ಚ ನನಗೆ ಅವ್ರನ್ನ ನೋಡ್ಬೇಕು ಮಚ್ಚ. ಮಚ್ಚ ಅವ್ರನ್ನ ನೋಡ್ಬೇಕು ಮಚ್ಚ. ಯಾರನ್ನ? ಮಚ್ಚ ನನಗೆ ಅದೇ ಅವತ್ತು ಬಂದಿದ್ರಲ್ಲ, ಅವತ್ತು ನಾವು ಹೊಡೆದ್ವಲ್ಲ, ಅವ್ರನ್ನ ನನಗೆ ನೋಡ್ಬೇಕು ಮಚ್ಚ. ಅವರೆಲ್ಲಾದ್ರೂ ಇದ್ರ ಮಚ್ಚ, ಪ್ಲೀಸ್ ಮಚ್ಚ. ಅವ್ರನ್ನೆಲ್ಲಾದ್ರೂ ಇದ್ರೆ ನನಗೆ ಕಂಡಿಡ್ ಕೊಡ್ರು ಮಚ್ಚ. ಮಚ್ಚ ಪ್ಲೀಸ್ ಮಚ್ಚ. ಮಚ್ಚ ನೋಡ್ರು, ತಿರ್ಗಾಡ್ತಿರ್ತಾರೆ ಕಣ್ರೋ ಅಲ್ಲಿ. ಮಚ್ಚ ಅವ್ರನ್ನ ಹೇಗಾದ್ರೂ ಮಾಡಿ ನನ್ನ ಮೀಟ್ ಮಾಡ್ಸರು ಪ್ಲೀಸ್ ಮಚ್ಚ. ಮಚ್ಚ ಪ್ಲೀಸ್ ಬರೋ ಕರ್ಕೊಂಡು ಹೋಗ್ತೀನಿ. ಬಾ ಮಚ್ಚ, ಬಾ ಮಚ್ಚ, ಬಾ ಬಾ ಬರೋ ಹೋಗೋಣ. ಸರ್ 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 ಕಾಲಿಗೆ ಬೀಳ್ಬೇಡ, ಕಾಲಿಗೆ ಬೀಳ್ಬೇಡ, ಕಾಲಿಗೆ ಮಾತ್ರ ಬೀಳ್ಬೇಡ. ಸರ್ ಸರ್ ದಯಮಾಡಿ ಕ್ಷಮಿಸಿ ಸರ್. ಸರ್ ದಯಮಾಡಿ ಕ್ಷಮಿಸಿ ಸರ್. ನನ್ನ ದೊಡ್ಡ ಪಾಪಿ ಸರ್. ನಿಮ್ಮನ್ನ ಹೊಡೆದು ದೊಡ್ಡ ಪಾಪ ಮಾಡಿಬಿಟ್ಟೆ ಸರ್. ನಿಮ್ಮನ್ನ ಹಿಂಸೆ ಪಡಿಸಿ ದೊಡ್ಡ ಪಾಪ ಮಾಡಿಬಿಟ್ಟೆ ಸರ್. ದಯಮಾಡಿ ಕ್ಷಮಿಸಿ ಸರ್. ಕ್ಷಮಿಸಿ ಸರ್ ನನ್ನ. ಸಹೋದರನೇ, ನೀನು ಆ ವಿಷಯಗಳ ಕುರಿತಾಗಿ ಕಳವಳ ಪಡಬೇಡ. ಯಾಕಂದರೆ ಯೇಸು ಸ್ವಾಮಿ ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸೋದಕ್ಕೋಸ್ಕರನೇ ಈ ಭೂಮಿಗೆ ಬಂದರು. ಮತ್ತೆ ಬೈಬಲ್ನಲ್ಲಿ ಒಂದು ವಾಕ್ಯ ಈ ರೀತಿಯಲ್ಲಿ ಹೇಳುತ್ತೆ, ನಾನು ನಿಮ್ಮನ್ನು ಎಂದಿಗೂ ಅನಾಥರಾಗಿ ಬಿಡುವುದಿಲ್ಲ. ಯೇಸು ಸ್ವಾಮಿ ಎಂಥವನನ್ನು ಕೂಡ ಪ್ರೀತಿಸುವ ದೇವರಾಗಿದ್ದಾರೆ, ಎಂಥವರನ್ನು ಕೂಡ ಕ್ಷಮಿಸುವಂಥ ದೇವರಾಗಿದ್ದಾರೆ. ಸತ್ಯವೇದದಲ್ಲಿ ಈ ರೀತಿಯಲ್ಲಿ ಹೇಳುತ್ತೆ, ನಿನ್ನ ಪಾಪವು ಕಡು ಕೆಂಪಾಗಿದ್ದರೂ ಅದನ್ನು ಹಿಮದಂತೆ ಬೆಳ್ಳಗೆ ಮಾಡುತ್ತೇನೆ ಎಂಬುದಾಗಿ. ಇಲ್ಲ ಸರ್, ನಾನು ದೊಡ್ಡ ಪಾಪಿ ಸರ್. ನಾನು ಎಷ್ಟೋ ಜನಗಳಿಗೆ ಜೀವನನೇ ಇಲ್ಲದಂತ ಮಾಡಿದ್ದೀನಿ ಸರ್. ನಾನು ಎಷ್ಟೋ ಜನಗಳ ಜೀವನನ ಹಾಳು ಮಾಡಿದ್ದೀನಿ ಸರ್. ನಿಮ್ಮನ್ನು ಕೂಡ ಇಷ್ಟು ಚಿನ್ನದಂಥ ಮನುಷ್ಯನಾದ ನಿಮ್ಮನ್ನು ಕೂಡ ಹೊಡೆದಿದ್ದೀನಿ ಸರ್. ನಿಮ್ಮನ್ನು ಹಿಂಸೆ ಪಡಿಸಿದ್ದೀನಿ ಸರ್.
ನೀನು ಅದು ಯಾವ ವಿಷಯಗಳ ಕುರಿತಾಗಿಯೂ ಭಾರ ಪಡಬೇಕಾಗಿಲ್ಲ. ಯೇಸು ಎಲ್ಲವನ್ನ ಕ್ಷಮಿಸಿರೋದ್ರಿಂದ ನಾನು ಕೂಡ ನಿನ್ನನ್ನು ಕ್ಷಮಿಸಿದ್ದೇನೆ, ನಿನ್ನನ್ನು ಪ್ರೀತಿಸುತ್ತೇನೆ. ಯೇಸು ನಿಮ್ಮೆಲ್ಲರನ್ನೂ ಪ್ರೀತಿಸುವವರಾಗಿದ್ದಾರೆ, ಕ್ಷಮಿಸುವವರಾಗಿದ್ದಾರೆ. ಸರ್ ನಮ್ಮನ್ನು ಕ್ಷಮಿಸ್ತಾರೆ ಸರ್. ಖಂಡಿತವಾಗಿಯೂ ಕ್ಷಮಿಸ್ತಾರೆ, ಸರ್ ನಮ್ಮನ್ನು ಕ್ಷಮಿಸಿ ಸರ್. ಖಂಡಿತವಾಗಿಯೂ ಕ್ಷಮಿಸ್ತಾರೆ. ಖಂಡಿತವಾಗ್ಲೂ ಕ್ಷಮಿಸ್ತಾರ ಸರ್. ಯಾರು ನಿಮ್ಮನ್ನು ಕ್ಷಮಿಸಿಲ್ಲ ಅಂದರೂ ಯೇಸು ಸ್ವಾಮಿ ನಿಮ್ಮನ್ನು ಕ್ಷಮಿಸ್ತಾರೆ. ಸರ್ ನಾವೆಲ್ಲ ಪಾಪಿಗಳು ಸರ್, ನಮಗಂತ ಯಾರು ಇಲ್ಲ ಸರ್. ಯಾರೂ ಇಲ್ಲ ಅಂತ ನೀವು ಭಾರ ಪಡಬೇಕಾಗಿಲ್ಲ. ನಿಮ್ಮನ್ನು ಪ್ರೀತಿಸುವ, ನಿಮ್ಮನ್ನು ಕ್ಷಮಿಸುವ ಯೇಸು ಸ್ವಾಮಿ ನಿಮಗೋಸ್ಕರವಾಗಿದ್ದಾರೆ. ಈ ಆಲಯ ಕೂಡ ಯಾವಾಗಲೂ ನಿಮಗೋಸ್ಕರ ತೆರೆದಿದೆ. ಬನ್ನಿ. ಏಸಯ್ಯ ನಿನ್ ಸಹಾಯ ಬೇಕೆನಗೆ, ಏಸಯ್ಯ ನೀನೆ ಸಾಕೆನಗೆ.